ಆಕಾಶಾತ್ ಉದಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಅಂತ ಒಂದು ಉಕ್ತಿ ಇದೆ. ಜ್ಞಾನ ಅನ್ನೋದು ಹೀಗೆ ಯಾವ ಕಡೆಯಿಂದ ಬೇಕಾದರೂ ಬರ್ಬೋದು. ನಾನು ಹಳ್ಳಿಗಳಲ್ಲಿ ನಮ್ಮ ಸ್ಟೂಡೆಂಟ್ಗಳ ಮನೆಯಲ್ಲಿ ತಿರುಗ್ತಿರುವಾಗ ಇಂಥ ಅನೇಕ ಒಳ್ಳೆಯ ಅನುಭವಗಳನ್ನು ಹೊಂದಿದ್ದೀನಿ. ಒಂದು ಮನೆಗೆ ಒಂದು ಸರಿ ಹೋಗಿದ್ದೆ ಟ್ಯೂಷನ್ ಮಾಡೋಕ್ಕೆ. ಅಲ್ಲೊಬ್ಬರು ವಯಸ್ಸಾದ ಅಜ್ಜಿ ಇದ್ದರು. ಮೊಮ್ಮಗಳು ಆ ಕಸೆ ಎಲ್ಲ ಗುಡಿಸಿ ಆ ತೆಂಗಿನ ಮರಕ್ಕೆ ಆ ಪುಟ್ರಗ್ಗನ್ನು ಹೊಡಿತಾ ಇದ್ಲು, ಕಾಲು ಒರೆಸೋ ಅನ್ನು ಹೊಡಿತಿದ್ಲು. ಧೂಳು ದಪ ದಪ ಅಂತ ಎಲ್ಲ ಕಡೆ ಹರಡ್ತಿತ್ತು. ಆಗ ಅಲ್ಲಿ ಅಜ್ಜ ಇದ್ದವ್ರು ಬೈದರು, ಏನಮ್ಮ ಧೂಳನ್ನು ಎಲ್ಲ ಕಡೆ ಹರಡಿಸ್ತೀಯಲ್ಲ ಪುಟ್ಟಿ ಅಂತ. ಆಗ ಅಜ್ಜಿ ಇದ್ದವರು, ಪಾಪ ಅದಕ್ಕೆ ಯಾಕೆ ಬೈತೀರಾ, ಅದಕ್ಕೆ ಒಂದು ಒಳ್ಳೆ ವಿಷಯ ಗೊತ್ತಿಲ್ಲ ಅಂತ ಹೇಳಿದ್ರು. ಏನು ಒಳ್ಳೆ ವಿಷಯ ಅಜ್ಜಿ ಅಂತ ನಾನು ಕೇಳಿದೆ. ನೋಡು ಮಗು, ಆ ತೆಂಗಿನ ಮರ ಇದೆ, ಕಲ್ಪವೃಕ್ಷ ಅಂತಾರೆ. ಆ ಕಾಲರ್ಸೋ ಬಟ್ಟೆಯಲ್ಲಿರೋ ಧೂಳನ್ನೆಲ್ಲ ತಾನು ಹೊಡೆತ ಪಡೆದು ಆ ಧೂಳನ್ನು ತೆಗಿತಾ ಇದೆ ತೆಂಗಿನ ಮರ. ಸಜ್ಜನರು ಹಾಗೆ ತೆಂಗಿನ ಮರದ ಹಂಗೆ ಇರ್ತಾರೆ. ತಾವು ಎಲ್ಲರ ಕಷ್ಟಗಳನ್ನು ಮೈಮೇಲೆ ಹೇಳ್ಕೊಂಡು ಎಲ್ಲರ ತಪ್ಪುಗಳನ್ನು ತಮ್ಮ ಮೇಲೆ ಹಾಕ್ಕೊಂಡು ಬೇರೆಯವರನ್ನು ಸ್ವಚ್ಛಗೊಳಿಸ್ತಾರೆ. ನಾವು ಹಿಂಗೆ ಇರಬೇಕಲ್ವ ಪುಟ್ಟ ಅಂತ ಕೇಳಿದ್ರು. ನಾನು ಕೈ ಮುಗಿದೆ ಅಜ್ಜಿಗೆ. ಸರಸ್ವತಿ ಅಂದರೆ ಹೀಗೂ ಈ ರೂಪದಲ್ಲೂ ಇರ್ಬೋದಾ ಅಂತ. ನಿಮಗೇನು ಅನ್ನಿಸ್ತು? ನಮಸ್ತೆ.